S9 ಟಿವಿ ಕನ್ನಡಕ್ಕೆ ಜಿಲ್ಲಾ ಹಾಗೂ ತಾಲೂಕು ವರದಿಗಾರರು ಬೇಕಾಗಿದ್ದಾರೆ. ಹುಬ್ಬಳ್ಳಿ, ಧಾರವಾಡ, ಬಿಜಾಪುರ, ಬಾಗಲಕೋಟೆ, ದಾವಣಗೆರೆ, ಹಾವೇರಿ, ಗದಗ, ಕೊಪ್ಪಳ, ಹೊಸಪೇಟೆ ಹಾಗೂ ಇತರೆ ಜಿಲ್ಲೆಗಳಿಗೆ ವರದಿಗಾರರು ಬೇಕಾಗಿದ್ದಾರೆ. ಈ ಕೂಡಲೇ ಸಂಪರ್ಕಿಸಿ 9686428422. ಮಠಾಧೀಶರಿಗೂ 30% ಕಮಿಷನ್ ಕೇಳ್ತಾರೆ. ಜನಸಾಮಾನ್ಯರ ಗತಿ ಏನು? ರಾಜ್ಯ ಸರ್ಕಾರದ ಕಮಿಷನ್ ಬಗ್ಗೆ ಸತೀಶ್ ವಾಗ್ದಾಳಿ. ಕೋಮುಗಲಭೆಯಿಂದ ಬಿಜೆಪಿಗೆ ಲಾಭ ಆಗುತ್ತೆ ಅನ್ನೋ ಸಿದ್ದು ಹೇಳಿಕೆ ವಿಚಾರ. ಸಿದ್ದು ಹೇಳಿಕೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿರುಗೇಟು. ಕಾಂಗ್ರೆಸ್ ಡೆಪಾಸಿಟ್ ಕಳೆದುಕೊಟ್ಟಿದೆ ಅಂತ ವಾಗ್ದಾಳಿ. ಬೆಳಗಾವಿಯಲ್ಲಿ ವಿವಾದಾತ್ಮಕ ಆಸ್ತಿ ವಿಚಾರ. ರಾತ್ರೋರಾತ್ರಿ ನೆಲಸಮವಾದ ಮನೆ ಪಕ್ಕದ ಅಂಗಡಿಗಳಿಗೂ ಹಾನಿ. ಬಾಗಲಕೋಟೆಗೆ ಮೆಡಿಕಲ್ ಕಾಲೇಜು ನಿರ್ಮಾಣ ವಿಚಾರ. ಸಿಎಂ ಬೂಟ್ ಪಾಲಿಶ್ ಮಾಡಲು ಮುಂದಾದ ಕರವೇ ಕಾರ್ಯಕರ್ತರು. ಸಿದ್ದರಾಮಯ್ಯಗೆ ಮನವಿ ಸಲ್ಲಿಕೆ. ಕಾಂಗ್ರೆಸ್ ಪಕ್ಷ ತತ್ತೆಗಳನ್ನಿಟ್ಟು ಬ್ರಹ್ಮ ರಾಕ್ಷಸ ಪಕ್ಷವಾಗಿದೆ. ಡಿಕೆಶಿ ಸೋಲಾರ್ ಹಗರಣದ ಬಗ್ಗೆ ಯಾಕೆ ಮಾತನಾಡಲ್ಲ? ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದ ಪ್ರಹ್ಲಾದ್ ಜೋಶಿ. S9 ನ್ಯೂಸ್ಗೆ ಸ್ವಾಗತ. ನಾನು ಪ್ರಸಾದ್. ರಾಜ್ಯದಲ್ಲಿ ಮಠಾಧೀಶರಿಗೆ 30% ಕಮಿಷನ್ ಕೇಳ್ತಾರೆ ಅಂದ್ರೆ ಜನಸಾಮಾನ್ಯರ ಕಥೆ ಏನು ಅಂತ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಶಾಸಕ ಸತೀಶ್ ಜಾರಕಿಹೊಳಿ ಕೇಳಿದ್ದಾರೆ. ಇದೇ ಸಮಯದಲ್ಲಿ ಹುಬ್ಬಳ್ಳಿಯ ಗಲಭೆ ಬಗ್ಗೆ ಮಾತನಾಡಿದ ಅವರು, ತಪ್ಪಿತಸ್ಥರು ಯಾರೇ ಇದ್ರೂ ಕೂಡ ಅವರ ವಿರುದ್ಧ ಕಠಿಣ ಶಿಕ್ಷೆ ಆಗಲೇಬೇಕು ಅಂತ ಅವರು ಒತ್ತಾಯಿಸಿದ್ದಾರೆ. ಈಗಾಗಲೇ ಹೇಳಿದ್ವಿ, ಅದ್ರ ಬಗ್ಗೆ ಸಾಕಷ್ಟು ಸಾರಿ ಹೇಳಿದ್ವಿ. ಅವ್ರಿಗೆ ಯಾವುದೇ ಕೆಲಸ ಮಾಡಬೇಕು, ಜನರ ಅಭಿವೃದ್ಧಿ ಮಾಡಬೇಕಂತಿಲ್ಲ. ಅವ್ರು ಕೇವಲ ಜಾತಿ ಧರ್ಮದಲ್ಲಿ ದ್ವೇಷ ಬಿತ್ತೋದು, ಸೊ ಚುನಾವಣೆ ಗೆಲ್ಲೋದು. ಹೀಗಾಗಿ ಅವರು 30 ತೊಗೋಬೋದು, ಇನ್ನು ಮುಂದಿನ ತಿಂಗಳು 50% ಆಗ್ಬೋದು, ಹೇಳಲಿಕ್ಕಾಗಲ್ಲ. ನೀವು ಹೇಳ್ದಂಗೆ ವಿರೋಧ ಪಕ್ಷ ಮಾತ್ರ ಹೇಳ್ತಾ ಇಲ್ಲ, ಜನಸಾಮಾನ್ಯರು, ಅಸೋಸಿಯೇಷನು, ಸ್ವಾಮೀಜಿಯವರು ಹೇಳ್ತಾರೆ. ಹೀಗಾಗಿ ಅವ್ರದ್ದೇ 30% ಇನ್ನು ಜನಸಾಮಾನ್ಯರದ್ದು ಏನಂತ ಪ್ರಶ್ನೆ ಉದ್ಭವ ಆಗಿದೆ. ಸೊ ಅವರು ಕೆಲಸ ಮಾಡುವಂಥ ರೀತಿ ಅದೇ BJP ಅವರು. ಇಲ್ಲ, ಅದಕ್ಕೆ ಅದರ ವಿರೋಧ ಮಾಡ್ತೀವಿ. ಯಾಕಂದರೆ ಅನಾವಶ್ಯಕ ಬುಲ್ಡೋಜರ್ ಮಾಡಲಿಕ್ಕಾಗಲ್ಲ, ಕಾನೂನಲ್ಲಿ ಅವಕಾಶ ಬೇಕು. ಸುಮ್ಮನೆ ಯಾವುದೋ ದೇಶ ಬಿಟ್ಟು ಮಾಡಲಿಕ್ಕಾಗಲ್ಲ. ಸೊ ಅದ್ರ ಪರವಾಗಿ ನಮ್ಮ ಪಕ್ಷ ಅದನ್ನು ಎತ್ತದ್ದು. ಯಾರಿದ್ರು ಕಠಿಣ ಕ್ರಮ ಕೈಗೊಳ್ಬೇಕು, ಯಾರೇ ಇದ್ರು ಕಠಿಣ ಕ್ರಮ ಕೈಗೊಳ್ಬೇಕು. ಚುನಾವಣೆಗೆ ಸಂಬಂಧಪಟ್ಟಾಗಿ 6 ತಿಂಗಳು ಮೊದಲೇ ಅಭ್ಯರ್ಥಿಗಳ ಘೋಷಣೆ ಆಗುತ್ತೆ. ಮಾಡ್ತೀವಿ, 6 ತಿಂಗಳು ಮುಂಚೆನೇ ಮಾಡ್ತೀವಿ. 6 ತಿಂಗಳು ಮಾಡ್ತೀವಿ. ಕೆಲವು ಕಡೆ ಬಂದಿಲ್ಲ, ಇಡೀ ರಾಜ್ಯದಲ್ಲಿ ಬಂದಿಲ್ಲ, ಜಿಲ್ಲೆಯಲ್ಲಿ ಬಂದಿಲ್ಲ, ಇಲ್ಲೇ ಬಂದಿಲ್ಲ. ಅದ್ರ ಬಗ್ಗೆ ಹೋರಾಟ ಮಾಡ್ತೀವಿ. ಸಮಸ್ಯೆ ಇದೆ, ಅದರ ಬಗ್ಗೆ ಗಮನ ಹರಿಸ್ತೀವಿ. ನೋಡೋಣ, ಅದ್ರ ಬಗ್ಗೆ ನಾವು ಸ್ಟ್ರೈಕ್ ಮಾಡ್ತಾ ಇದ್ವಲ್ಲ, ಅದ್ರ ಬಗ್ಗೆ ಸ್ಟ್ರೈಕ್ ಮಾಡ್ತಾ ಇದ್ವಿ. ಸರಿಯಾದ ತನಿಖೆ ಆಗ್ಬೇಕಂತ ಬೇಗ ಮಾಡಲಿ. ಕೋಮುಗಲಭೆ ನಡೆದಾಗ ಬಿಜೆಪಿಗೆ ಲಾಭ ಆಗುತ್ತೆ ಎಂಬ ಕಾಂಗ್ರೆಸ್ ನಾಯಕರ ಹೇಳಿಕೆಗೆ ತಿರುಗೇಟು ನೀಡಿರುವ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಕೋಮುಗಲಭೆಯಲ್ಲೂ ರಾಜಕೀಯ ಲಾಭ ನೋಡೋದು ಕಾಂಗ್ರೆಸ್ ಜಾಯಮಾನವೇ ಹೊರತು ಬಿಜೆಪಿಯದಲ್ಲ ಅಂತ ಖಾರವಾಗಿ ನುಡಿದಿದ್ದಾರೆ. ಕಾಂಗ್ರೆಸ್ ಪಕ್ಷ ತತ್ತೆಗಳನ್ನಿಟ್ಟ ಬ್ರಹ್ಮ ರಾಕ್ಷಸ ಪಕ್ಷವಾಗಿದೆ. ಡಿಕೆಶಿ ತನ್ನ ಅಧಿಕಾರದಲ್ಲಿ ನಡೆದ ಸೋಲಾರ್ ಹಗರಣದ ಬಗ್ಗೆ ಮರೆತು ಬೇಜವಾಬ್ದಾರಿತನದಿಂದ ಹೇಳಿಕೆ ನೀಡುತ್ತಿದ್ದಾರೆ ಅಂತ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಸಿದ್ದನೂರು ನಗರದ ಸುಕಾಲ್ಪೇಟೆಯ ಮಾಜಿ ಸಂಸದರು ಹಾಗೂ ಬಿಜೆಪಿ ಮುಖಂಡರಾದ ಕೆ ವಿರೂಪಾಕ್ಷ ಅವರ ನಿವಾಸದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಹುಬ್ಬಳ್ಳಿಯಲ್ಲಿ ನಡೆದ ಘಟನೆಗೆ ಸಂಬಂಧಪಟ್ಟಂತೆ ಎಲ್ಲ ವಿಡಿಯೋಗಳ ಸಮೇತ ಘಟನೆಗೆ ಸಂಬಂಧಿಸಿದವರನ್ನ ಬಂಧಿಸಿರುವುದಕ್ಕೆ ಅಮಾಯಕರ ಬಂಧನ ಎಂಬ ಆರೋಪ ಮಾಡುತ್ತಾ ತುಷ್ಟೀಕರಣ ರಾಜಕಾರಣ ಮಾಡ್ತಿದ್ದಾರೆ ಅಂತ ಕಾನೂನು ಸಂಸದೀಯ ವ್ಯವಹಾರಗಳ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ.
ಬಿಜೆಪಿ ಪಕ್ಷ ಸಂಘ ಪರಿವಾರದ ಪಕ್ಷ ಹೌದು. ಪ್ರತಿಯೊಬ್ಬರು ಸಂಘ ಪರಿವಾರದಿಂದ ಬಂದವರು. ಸಂಘ ಇದ್ದರೆ ಸಮಾಜದ ಕಲ್ಯಾಣ ಸಾಧ್ಯ. ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೇರಲು ಕಾಂಗ್ರೆಸ್ ಬೆಂಬಲಿತ ರಾಜ್ಯಗಳಲ್ಲಿ ತೆರಿಗೆ ಕಡಿಮೆ ಮಾಡದ ಕಾರಣ ಆಮದು ಬೆಲೆ ಹೆಚ್ಚಾಗಿರೋದ್ರಿಂದ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಾಗಿವೆ ಅಂತ ಹೇಳಿದ್ದಾರೆ. 7 ವರ್ಷಗಳಿಂದ ಪೂರೈಸಿ 8ನೇ ವರ್ಷದಲ್ಲಿ ಅಧಿಕಾರದಲ್ಲಿದ್ದೇವೆ. ಜನ ನಮ್ಮನ್ನ ಒಪ್ಪಿಕೊಂಡಿದ್ದಾರೆ. ಉತ್ತರ ಪ್ರದೇಶ ರಾಜ್ಯದಲ್ಲಿ 397 ಕ್ಷೇತ್ರದಲ್ಲಿ ಸ್ಪರ್ಧಿಸಿದ್ದ ಕಾಂಗ್ರೆಸ್ ಠೇವಣಿ ಕಳೆದುಕೊಂಡು ನಾವು 2/3 ಬಹುಮತದಲ್ಲಿ ಗೆದ್ದು ಬಂದಿದ್ದೇವೆ. ಇದು ನಾಚಿಕೆಗೇಡಿನ ಪ್ರಸಂಗ. ಸಿಂಧನೂರು ನಗರಕ್ಕೆ ಮೆಡಿಕಲ್ ಕಾಲೇಜು ನಮ್ಮ ಸಹಮತ ಇದೆ. ಹಂತ ಹಂತಗಳಲ್ಲಿ ಪ್ರಯತ್ನ ಮಾಡಲಾಗುವುದು ಅಂತ ಸಚಿವರು ಮಾತನಾಡಿದ್ರು. ಯಾಕಂದ್ರೆ ಇದು ಇಂಟರ್ನ್ಯಾಷನಲ್ ಇದೆ ಮತ್ತು ಇದರ ಜೊತೆಗೆ ಕಾಂಗ್ರೆಸ್ ರಾಜ್ಯಗಳಿರುವಂತಹ ಪ್ರದೇಶದಲ್ಲಿ ಅದು ಛತ್ತೀಸ್ಗಢ ಇರ್ಬೋದು, ರಾಜಸ್ಥಾನ ಇರ್ಬೋದು ಮತ್ತು ಕಾಂಗ್ರೆಸ್ ಬೆಂಬಲಿತ ರಾಜ್ಯಗಳಿರಲಿ ಅವರು ತಮ್ಮ ಟ್ಯಾಕ್ಸ್ ಎಲ್ಲ ಕಡಿತ ಮಾಡಿಲ್ಲ. ಇದರ ಜೊತೆಗೆ ಇವತ್ತು ಅಂತಾರಾಷ್ಟ್ರೀಯ ಸಮಸ್ಯೆ ಏನಂತ ಎಲ್ಲರಿಗೂ ಗೊತ್ತದ. ಅದು ಬಿಟ್ಟರೆ ಒಟ್ಟಾರೆ ಇನ್ಫ್ಲೇಷನ್ ಬಿಲ್ ಕಳೆದ 7 ವರ್ಷ ಮುಗಿದು 8ನೇ ವರ್ಷ ಬರ್ತಾ ಇರುವಂತಹ ಈ ಸಂದರ್ಭದಲ್ಲಿ ಮೊದಲನೇ ಬಾರಿಗೆ ಇನ್ಫ್ಲೇಷನ್ ಬಗ್ಗೆ ಅಥವಾ ಹಣದುಬ್ಬರದ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಬಗ್ಗೆ ಚರ್ಚೆ ನೀಡಲಿಕ್ಕೆ ಅವರು ನೋಟಿಸ್ ಕೊಟ್ಟಿದ್ರು. ಇದಕ್ಕಿಂತ ಮೊದಲು ಯುಪಿಎ ಕಾಲದಲ್ಲಿ ನಾವು ಪ್ರತಿ ಸೆಷನ್ದಲ್ಲಿ ಬೆಲೆ ಏರಿಕೆ ಬಗ್ಗೆ ಕೊಡಬೇಕಾದಂಥ ಸ್ಥಿತಿ ಇತ್ತು. ಇವತ್ತು ಅಂತಾರಾಷ್ಟ್ರೀಯ ಪರಿಸ್ಥಿತಿಗೆ ಇಂಪೋರ್ಟ್ ಬೆಲೆಗಳು ಜಾಸ್ತಿ ಆಗಿರೋದ್ರಿಂದ ಒಂದು ಹಂತಕ್ಕೆ ಬೆಲೆಗಳು ಪೆಟ್ರೋಲ್ ಬೆಲೆಗಳು ಜಾಸ್ತಿ ಆಗಿದೆ ಇಲ್ಲ ಅಂತ ಹೇಳಿದ್ರು. ಆದರೆ ಅನೇಕ ಕಡೆ ಕಾಂಗ್ರೆಸ್ ಪಾರ್ಟಿಯವರು ಈ ಒಂದು ಎಲ್ಲ ತಮ್ಮ ರಾಜ್ಯದಲ್ಲಿದೆ ಎಲ್ಲ ಕಡೆ ಅವರು ಅಲ್ಲಿನ ಏನು ಕಮರ್ಷಿಯಲ್ ಟ್ಯಾಕ್ಸ್ ಇರ್ತದೆ ಅದನ್ನು ವಿತ್ಡ್ರಾ ಮಾಡಿಲ್ಲ. ಇವರು ರಾಜಕೀಯ ಮಾಡ್ಲಿಕ್ಕೆ ಹೇಳಿಕೆ ಕೊಡೋರ ಅರ್ಥ ಜನರ ಕಲ್ಯಾಣಕ್ಕೆ ಜಿಎಸ್ಟಿ ವ್ಯಾಪ್ತಿಯಲ್ಲಿ ಕೇಂದ್ರ ಸರ್ಕಾರ ತರಲಿಕ್ಕೆ ಬರೋದಿಲ್ಲ. ಜಿಎಸ್ಟಿ ಕೌನ್ಸಿಲ್ ತರಬೇಕು. ಜಿಎಸ್ಟಿ ಕೌನ್ಸಿಲ್ ಜಿಎಸ್ಟಿ ಕೌನ್ಸಿಲ್ ಎಲ್ಲಾ ರಾಜ್ಯಗಳಿರ್ತಾವ. ಕೇಂದ್ರ ಸರ್ಕಾರ ಒಂದೇ ತೀರ್ಮಾನ ತೆಗೆದುಕೊಂಡು ಬರೋದಿಲ್ಲ. ಸಿಂಧನೂರು ಮೆಡಿಕಲ್ ಕಾಲೇಜ್ ಮೆಡಿಕಲ್ ಕಾಲೇಜ್ನಲ್ಲಿ ಈಗ ಮೊದಲು ಸಿಂಧನೂರು ಮೆಡಿಕಲ್ ಕಾಲೇಜ್ ಆಗ್ಬೇಕು ಅನ್ನೋದಕ್ಕೆ ನಂದು ಸಹಮತ ಇದೆ. ಆದ್ರೆ ಮೊದಲು 8 ವರ್ಷ ಆಡಳಿತ ಮಾಡಿದವರು ಏನು ಮಾಡದೇ ಇರೋದ್ರಿಂದ ನಾವು ಮೊದಲಿಗೆ ಜಿಲ್ಲಾ ಕೇಂದ್ರಗಳಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಿಗೆ ಹಂತ ಹಂತವಾಗಿ ಮಾಡ್ತೇವೆ. ಸಿಂಧನೂರು ನಮ್ಮ ಒಂದು ಕನ್ಸಿಡರೇಷನ್ದಲ್ಲಿ ಖಂಡಿತ ಇರ್ತದೆ. ಜಿಲ್ಲಾ ಉಸ್ತುವಾರಿ ಸಚಿವ ಶಂಕರ ಪಾಟೀಲ್ ಮುನೇನಕೊಪ್ಪ, ಸಂಸದರಾದ ಕರಡಿ ಸಂಗಣ್ಣ, ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ, ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶಿವನಗೌಡ ಗುರಿಬಾಳ, ಅಹಿಂದ ತಾಲೂಕು ಅಧ್ಯಕ್ಷರಾದ ರಾಯಪ್ಪ ವಕೀಲರು, ಹನುಮೇಶ್ ಸಾಲಗುಂದ, ಪೂಜಪ್ಪ ಪೂಜಾರಿ, ನಿಂಗರಾಜ್ ಹೊಸಳ್ಳಿ, ವೆಂಕೋಬಾ ನಾಯ್ಕ, ತಿಪ್ಪನಹಟ್ಟಿ, ಹನುಮಂತ ರೆಡ್ಡಿ ಹೂಡಾ ಸೇರಿದಂತೆ ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಭಾಗವಹಿಸಿದ್ರು. ಬೆಳಗಾವಿ ನಗರದ ರಾಮಲಿಂಗ ಕಿಂಡಿಯ ಗಲ್ಲಿಯ ನ್ಯೂಕ್ಲಿಯಸ್ ಮಾಲ್ ಎದುರುಗಡೆ ಇರುವ ಮನೆಯ ಮುಂದೆ ನಿನ್ನೆ ರಾತ್ರಿ ಅಂದ್ರೆ 22ನೇ ತಾರೀಕಿನ ಶುಕ್ರವಾರ ರಾತ್ರಿ 1:30 ಸುಮಾರಿಗೆ ಜೆಸಿಬಿಯಿಂದ ಧ್ವಂಸ ಮಾಡಲಾಗಿದೆ. ಈ ಘಟನೆಯ ಕುರಿತಾಗಿ ಮಾತನಾಡಿದ ಮನೆಯ ಮಾಲೀಕ ಅಕ್ಕ ಲತಾ ಪ್ರಕಾಶ್ ಗೋರ್ಪಡೆ ಈ ಕುರಿತಾದಂತೆ ವಿವರಣೆಯನ್ನು ನೀಡಿದ್ದಾರೆ. ಈ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ವಿವಾದಾತ್ಮಕ ಆಸ್ತಿ ವಿಷಯಕ್ಕೆ ರಾತ್ರೋರಾತ್ರಿ ನೆಲಸಮವಾದ ಮನೆ. ಬೆಳಗಾವಿ ನಗರದ ರಾಮಲಿಂಗ ಕಿಂಡ ಗಲ್ಲಿಯ ನ್ಯೂಕ್ಲಿಯಸ್ ಮಾಲ್ ಎದುರುಗಡೆ ಇರುವ ಮನೆಯು ನಿನ್ನೆ ಅಂದರೆ 22ನೇ ತಾರೀಕಿನ ಶುಕ್ರವಾರ ರಾತ್ರಿ 1:30 ಸುಮಾರಿಗೆ ಜೆಸಿಬಿಯಿಂದ ಧ್ವಂಸ ಮಾಡಲಾಗಿದೆ. ಈ ಘಟನೆಯ ಕುರಿತಾಗಿ ಮಾತನಾಡಿದ ಮನೆ ಮಾಲೀಕನ ಅಕ್ಕ ಲತಾ ಪ್ರಕಾಶ್ ಗೋರ್ಪಾಡೆ ಘಟನೆಯ ಕುರಿತಾಗಿ ಈ ರೀತಿ ಹೇಳಿದ್ದಾರೆ. ದೂರದ ಸಂಬಂಧಿಕರ ನಡುವೆ ಆಸ್ತಿಗಾಗಿ ತಗಾದೆ ಇದ್ದು ಈ ವಿಷಯ ಕೋರ್ಟ್ನಲ್ಲಿತ್ತು. ಸುಮಾರು 60 ವರ್ಷಗಳಿಂದ ಕೇಸ್ ನಡೆದು ಇನ್ನೇನು ಮುಗಿಯುವ ಹಂತಕ್ಕೆ ಬಂದಿತ್ತು. ನಮ್ಮ ತಾಯಿಯಾದ ಇಂದುಮತಿ ವಸಂತ ದೇಸಾಯಿ ಹಾಗೂ ಪರಶುರಾಮ್ ಕೌಜಲಗಿ ಹಾಗೂ ಅವನ ತಂಗಿ ಕವಿತಾ ಜಾಧವ್ ಇವರ ನಡುವೆ ಕೇಸ್ ನಡೆದಿತ್ತು. ನಿನ್ನೆ ಮನೆಯಲ್ಲಿ ಇಂದುಮತಿ ಮಗನಾದ ಅನಿಲ್ ವಸಂತ ದೇಸಾಯಿ ಇರುತ್ತಿದ್ದ ಏಕಾಏಕಿ ನಿನ್ನೆ ರಾತ್ರಿ 20 ಜನರ ಗುಂಪು ಕುಡಿದು ಮಾರಕಾಸ್ತ್ರದೊಂದಿಗೆ ಜೆಸಿಬಿ ಮೂಲಕ ಬಂದು ನನ್ನ ತಮ್ಮನನ್ನು ಹೆದರಿಸಿ ಮನೆಯಿಂದ ಹೊರಹಾಕಿ ಈ ರೀತಿಯಾಗಿ ಮನೆಯೆಲ್ಲ ನೆಲಸಮ ಮಾಡಿದ್ದಾರೆ ಎಂದರು.
ಅಣ್ಣ ಅಷ್ಟು ಕೋರ್ಟ್ ಕೇಸ್ ಅವ್ರಂತೆ ಆಗತ್ತೆ ಈಗ 60 ವರ್ಷ ಕೇಸ್ ಮಾಡಿದ್ರೆ ಕಂಪ್ಲೇಂಟ್ ಅದು ಕೊಡ್ತೀರಾ ಏನ್ ಮಾಡಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ. ಏನಾದ್ರು ಪೊಲೀಸ್ ಏನಂತ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾ ಕೊಟ್ಟಿಲ್ಲ ಇನ್ನು ಕೊಡ್ಬೇಕು. ನಿಮ್ಮ ಹೆಸರೇನು? ಲತಾ ಪ್ರಕಾಶ್ ಗೋರ್ಪಡೆ. ಆ ಮೂರು ಜಾಗದಿಂದ ನಮ್ಗೆ ನುಕ್ಸಾನ ಆಯ್ತಲ್ಲ ಸರ್. ನಮ್ಗೆ ಯಾರು ಇದು ಪರಿಹಾರ ಕೊಡೋರು? ಯಾರು ಗುಡ್ಕ ಎಲ್ಲ ಹೋಗಿದೆ ಸರ್. 10,000 ರೂಪಾಯಿ ಮಾಲ್ ಸಿಗರೇಟ್ ಎಲ್ಲ ಹೋಗಿದೆ. ಮನೆ ಎಲ್ಲ ನೀರು ಹೋಗಿದೆ. ಎಲ್ಲ ಪತ್ರ ಎಲ್ಲ ನಾವು ಇದನ್ನ 12,000 ರೂಪಾಯಿ ಖರ್ಚು ಮಾಡಿ ಮಾಡಿಸಿದ್ವಿ ಸರ್. ಇವಾಗ ಯಾರು ಕೊಡ್ತಾರೆ ಸರ್? ಎಲ್ಲ ಹೊಡೆದು ಹೋಗಿದ್ದಾರೆ ಸರ್. ಅವ್ರ ಕಡೆಯಿಂದ ಯಾರು ನನ್ಗೆ ಯಾರು ಅಂತ ಗೊತ್ತಿಲ್ಲ ಸರ್. ಆದ್ರೆ ಮಧ್ಯಾಹ್ನ ಬಂದವ್ರು ಏನೋ ಪ್ಲಾನ್ ಆಗ್ತಾ ಇದ್ರು. ನಾವು ಅಷ್ಟೇ, ನಾವು ಅದನ್ನು ಇದು ಮಾಡಿಲ್ಲ. ನಮ್ಗೇನು ಗೊತ್ತು ಗಿರಾಕಿಗಳು ಎಷ್ಟು ಮಂದಿ ಬರ್ತಾರೆ ಸರ್. ಅದನ್ನೆಲ್ಲ ನೋಡಿ ರಾಮಲಿಂಗ ಕಿಂಡಗಲ್ಲಿ ಈ ಮನೆಯ ಸಂಖ್ಯೆ 1670. ಈ ರೀತಿಯ ಗೂಂಡಾಗಿರಿಯಿಂದ ನಮ್ಮನ್ನು ಹೆದರಿಸಿದ್ದಾರೆ. ಇದಕ್ಕೆ ನಾವು ಸುಮ್ಮನಿರದೆ ಪೊಲೀಸ್ ಕಂಪ್ಲೇಂಟ್ ಕೊಡುವುದಾಗಿ ತಿಳಿಸಿದರು. ಮನೆಯ ಪಕ್ಕದಲ್ಲೇ ಇರುವ ಪಾನ ಅಂಗಡಿಯವರು ಕೂಡ ಮಾತನಾಡಿ, ನಮ್ಮ ಅಂಗಡಿಗೂ ಹಾನಿಯಾಗಿ ಸುಮಾರು 10,000 ರೂಪಾಯಿ ಪದಾರ್ಥಗಳು ಹಾಳಾಗಿವೆ ಎಂದರು. ಬೆಳಗಾವಿ ತಾಲೂಕಿನ ಕೇಕಿಕೊಪ್ಪ ಗ್ರಾಮದಲ್ಲಿ ಭಾರಿ ಮಳೆಗೆ ಗಂಗವ್ವ ಹಾಕಲ್ದಾರ್ ಎನ್ನುವರ ಮನೆ ಬಿದ್ದಿದ್ದು, ಬಿದ್ದ ಮನೆಯಲ್ಲಿ ವೃದ್ಧ ಮಹಿಳೆ ಮತ್ತು ತನ್ನ ಸೊಸೆ ಮೊಮ್ಮಗನೊಂದಿಗೆ ವಾಸ ಮಾಡುತ್ತಿದ್ದಾರೆ. ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಮನೆ ಮಂಜೂರು ಮಾಡಿಕೊಡುವಂತೆ ವೃದ್ಧ ಮಹಿಳೆ ಮನವಿ ಮಾಡಿಕೊಂಡರೂ ಕೂಡ ಮನೆ ಮಂಜೂರು ಮಾಡದೆ ಸತಾಯಿಸುತ್ತಿದ್ದಾರೆ ಅಂತ ನೊಂದ ಮಹಿಳೆ ಅಳಲನ್ನ ತೋಡಿಕೊಂಡಿದ್ದಾರೆ. 2018ರಲ್ಲಿ ಭಾರಿ ಮಳೆಯಿಂದ ಬಿದ್ದಿರುವ ಮನೆಯಲ್ಲಿ ವಾಸವಾಗಿರುವ ವೃದ್ಧೆ ಸರ್ಕಾರದಿಂದ ಯಾವುದೇ ಮನೆ ಸಿಗದೆ ಕಂಗಾಲಾದ ಕುಟುಂಬ. ಹೌದು, ಬೆಳಗಾವಿ ತಾಲೂಕಿನ ಕೇಕಿಕೊಪ್ಪ ಗ್ರಾಮದಲ್ಲಿ ಭಾರಿ ಮಳೆಗೆ ಗಂಗವ್ವ ಹಾಕಲ್ದಾರ್ ಎಂಬುವರ ಮನೆ ಬಿದ್ದಿದ್ದು, ಬಿದ್ದ ಮನೆಯಲ್ಲಿ ವೃದ್ಧ ಮಹಿಳೆ ಹಾಗೂ ತನ್ನ ಸೊಸೆ ಮೊಮ್ಮಗನೊಂದಿಗೆ ವಾಸ ಮಾಡುತ್ತಿದ್ದಾರೆ. ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಮನೆ ಮಂಜೂರು ಮಾಡುವಂತೆ ವೃದ್ಧ ಮಹಿಳೆ ಮನವಿ ಮಾಡಿಕೊಂಡರೂ ಕೂಡ ಮನೆ ಮಂಜೂರು ಮಾಡದೆ ಸತಾಯಿಸುತ್ತಿದ್ದಾರೆ ಅಂತ ನೊಂದ ಮಹಿಳೆ ಅಳಲನ್ನ ತೋಡಿಕೊಂಡಿದ್ದಾರೆ. ನಂತರ ಸಾಕಷ್ಟು ಬಡತನದಲ್ಲಿ ಬರುತ್ತಾ ಇರೋ ವೃದ್ಧ ಮಹಿಳೆಗೆ ನೆರವೇರಬೇಕಾಗಿರುವ ದಾನಿಗಳು ಯಾವುದೇ ಆದಾಯವಿಲ್ಲದೆ ಜೀವನ ಸಾಗಿಸುತ್ತಿದ್ದಾರೆ. ಆದ್ದರಿಂದ ತಕ್ಷಣ ಅಧಿಕಾರಿಗಳು ಸ್ಪಂದಿಸಬೇಕಿದೆ. ಆದರೆ ಮಳೆ ಬಂದು ಸಾಕಷ್ಟು ಹಾನಿಯಾಗಿದೆ. ಆದ್ದರಿಂದ ಮಳೆಯಿಂದ ಬಿದ್ದಿರುವ ಮನೆಯ ನಿಜವಾದ ಫಲಾನುಭವಿಗಳಿಗೆ ಪರಿಹಾರ ಸಿಕ್ಕಲ್ಲ ಎನ್ನುವುದು ಸಾರ್ವಜನಿಕರ ಆಕ್ರೋಶ. ಸ್ಥಳೀಯ ಶಾಸಕರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ವೃದ್ಧೆ ಮಹಿಳೆಯ ಕಷ್ಟಕ್ಕೆ ಸ್ಪಂದಿಸುವ ಕೆಲಸ ಮಾಡಬೇಕಿದೆ. ಇದರಿಂದ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ವೃದ್ಧೆ ಮಹಿಳೆಗೆ ಸ್ಪಂದಿಸುವ ಕೆಲಸ ಆಗ್ತಿಲ್ಲ ಎನ್ನುವ ಮಾತು ಕೇಳಿ ಬಂದಿದೆ. ತಕ್ಷಣ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೇಕಿಕೊಪ್ಪ ಗ್ರಾಮದ ಗಂಗವ್ವ ಹಾಕಲ್ದಾರ್ ಅವರ ಸಹಾಯಕ್ಕೆ ನೆರವಾಗಬೇಕಿದೆ. ಹಾಗೆ ಸರ್ಕಾರದಿಂದ ಮನೆ ನೀಡುವಂತೆ ವೃದ್ಧ ಮಹಿಳೆ ಮನವಿ ಮಾಡಿಕೊಂಡಿದ್ದಾರೆ. ಮತ್ತೆ ಮಳೆಗಾಲ ಆರಂಭವಾಗಿದ್ದು ವೃದ್ಧ ಮಹಿಳೆಯ ಬದುಕು ತುಂಬಾ ಕಠಿಣವಾಗಿದೆ. ಆದ್ದರಿಂದ ತಕ್ಷಣ ವಾಸ ಮಾಡಲು ಸ್ಥಳ ಇಲ್ಲದೆ ಹಲವಾರು ವರ್ಷಗಳಿಂದ ಪರದಾಟ ಬಂದಿರುವ ವೃದ್ಧ ಮಹಿಳೆ ಹಲವು ಬಾರಿ ಮನೆಗಾಗಿ ಅರ್ಜಿ ಸಲ್ಲಿಸಿದ್ರು, ಮನೆ ಮಂಜೂರಾಗಿಲ್ಲ. ಇದರಿಂದ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿರುವ ವೃದ್ಧ ಮಹಿಳೆಗೆ ಅಧಿಕಾರಿಗಳು, ಶಾಸಕರು ಸ್ಪಂದಿಸ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಮನೆ ಅರ್ಜಿ ಹಾಕಿದ್ದು ರೀ, ಬಂದಿಲ್ರಿ. ಬಂದಿಲ್ರಿ. ಈಗ ಮನೆ ಎಲ್ಲ ಪುಸ್ಕೈತ್ರಿ. 4 ವರ್ಷ ಮಳೆ ಬಂದಾಗ ನೀರು ಬರ ಇದ್ರಿ ಒಳಗೆ. 4 ವರ್ಷ ಬಾಡಿಗೆ ಮನಿನೇ ಇಲ್ರಿ ನಮಗೆ. ಅರ್ಜಿ ಮಾಡಿದ್ದೀವಿ ರೀ, ಅವು ಬಂದು ಬರವತ್ತಾರಿ ಇದ್ರೆ ಓಡಾಡ್ತಾರೆ. ಹಿಂದೆ ಗಂಡಸರು ಯಾರು ಇಲ್ರಿ. ಚೆನ್ನಾಗಿ ಹೇಳ್ತಾವ್ರಿ. ಒಬ್ಬ ಇವ್ರ ಆಟ ಓಡಾಡ್ತಾರೆ ಚಿಂಬಾಟ. ಮನ್ಯಾಗ ಹುಡುಗಂದ್ರಿ ನಾವು ಹೋಗ್ಬೇಕ್ರಿ, ನಮ್ಮ ಅತ್ತಿ ಹೋಗ್ಬೇಕ್ರಿ. ಅದೇ ನಮ್ದ ರೀ ಸಣ್ಣ ಮಾಡಿ ಕೊಡ್ಬೇಕ್ರಿ. ನಮಗೆ ಕೈಟ್ ಕೊಡೋದು ಅಡ್ಡ ಬೇಕು ನಮಗೆ ಮನೆ. ಗಂಗವ್ರಿ ಹಾಕಲ್ದಾರ ಏನಾಗೈತೆ ಮನೆ ಬಿದ್ದ ವರ್ಷ ಬಿದ್ದೈತಿದೆ. 3 ವರ್ಷ ಆಗ್ತದೆ. ಮತ್ತೆ ಮನೆ ಬಿದ್ದಾಗ ಕೊಡ್ತೀವಿ. ಇಡಕ್ಕೆ ತಕ್ಕಾನೇ ಇಲ್ಲ ನಮಗೆ, ಇಡಕ್ಕೆ ನೆರಳು ಇಲ್ಲ ನಮಗೆ. ಮತ್ತು ಅಡುಗೆ ಮಾಡೋಕೆ ಜಾಗನೂ ಇಲ್ಲ. ಏನು ಮಾಡೋದು ಹೇಳ್ರಿ ಸಾಹೇಬ್ರೆ. ಆಗ್ತದೆ ಮನೆ ಬಿದ್ದ ಕಾಸ ಜಾಗ ಇಲ್ಲ ಮನ್ಯಾಗ ಇರಾಕ. ಅರ್ಜಿ ಕೊಟ್ಟಿದ್ರೆ ಮನೆ ಹಾಕಿಲ್ಲ ಸಾಹೇಬ್ರೆ.
ಏನು ಇಲ್ಲ ಅಲ್ಲೇ ದುಡ್ಡೋದು ಅಲ್ಲೇ ತಿನ್ನೋದು ಮಳೆ ಬಂದು ಅದಕ್ಕೆ ಏನು ಬಡವ್ರು ನಾವು ಏನು ಹೇಳೋದು ಮಾತಾಡೂ ಇಲ್ಲ ಯಾವೂ ಇಲ್ಲ ನನಗೆ ಏನು ಮಾಡೋದ ಅರ್ಥನೇ ಇಲ್ಲ ಇಲ್ಲೇ ಬಿದ್ದಿದ್ದೆ ಮತ್ತು ಕಾದಾಗ ಬೀಳತ್ತೇವ್ರಿ ಸಾಯ್ಬ್ರೆ ನಾವು ಏನು ಮಾಡೋದು ಹೇಳಿ ಒಂದು ಕೋಡಿ ಐತಿ ಹಣ್ಣು ಕುಸಿರು ಬೀಳತೈತಿ ಹಣ್ಣು ಬೀಳತೈತಿ ಏನು ಮಾಡ್ಬೇಕು ಹೇಳಿ ಸಾಯ್ಬ್ರೆ ನನಗೆ ಮಕ್ಕಳಿಲ್ಲ ಯಾರೂ ಇಲ್ಲ ನನಗೆ ಗಂಡು ಮಕ್ಕಳು ಇಲ್ಲ ಯಾವೂ ಇಲ್ಲ ಪರ್ದೇಶ ಇದ್ದಂಗೆ ನನ್ನ ಯಾವೂ ಇಲ್ಲ ಮಕ್ಕಳು ಇಲ್ಲ ನನ್ನ ಮಗಳ ಅಂತ ಸಿಟ್ಟದ ನನಗೆ ಮತ್ತೆ ಯಾವೂ ಇಲ್ಲ ಗಂಡು ಮಗನೂ ತಿಳ್ಕೊಂಡಾನು ಎಲ್ಲ ತಿಳ್ಕೊಂಡಾರು ಮಾಡಿಸ್ಕೊಂಡು ಯಾವ ದಾತಾನೇ ಇಲ್ಲ ನನಗೆ ಏನು ಮಾಡೋದು ಮಕ್ಕಳು ಎದ್ದು ಯಾರು ಹೋಗಿದಾರೆ ಅಂತ ಆಗ್ಯದ್ರಿ ಹೊಟ್ಟೆ ಆಗ್ಯದ್ರಿ ಹೊಟ್ಟೆ ಆಗಿದ್ರಿ ನಮ್ಗೆ ಯಾರು ದಾರ ಮಾಡೋರಿ ಪಂಚವಾರ ಮಾಡುವಾರು ಸಿನಿಮಾಗಳು ಆದರೂ ಮಾಡುವಾರ ನನಗೆ ಹೊಟ್ಟೆ ದಾರ ಮಾಡಿದ್ರಿ ನನಗೆ ಇರಲಿ ಇರಲಿ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಉಗಲವಾಟ ಗ್ರಾಮದಲ್ಲಿ ಬೃಹತ್ ಕೇರೂರು ಏತ ನೀರಾವರಿ ಯೋಜನೆಯ ಶಂಕುಸ್ಥಾಪನಾ ಸಮಾರಂಭಕ್ಕೆ ಆಗಮಿಸಿದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕಾರ್ಯಕ್ರಮ ಮುಗಿಸಿ ಮನೆಗೆ ತೆರಳುತ್ತಾ ಇದ್ದ ವೇಳೆ ಬೂಟ್ ಪಾಲಿಶ್ ಮಾಡಲು ಮುಂದಾದ ಕರವೇ ಕಾರ್ಯಕರ್ತರು ಪೊಲೀಸರ ನಡುವೆ ಮಾತಿನ ಚಕಮಕಿ ನಡೆಯಿತು. ಪೊಲೀಸರು ಕಾರ್ಯಕರ್ತರುಗಳನ್ನ ವಶಕ್ಕೆ ಪಡೆದರು. ನಂತರ ಕರವೇ ಕಾರ್ಯಕರ್ತರು ಮಾಜಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿ ಸಲ್ಲಿಸಿದರು. ಬಾಗಲಕೋಟೆಗೆ ಮಂಜೂರಾದ ಸರ್ಕಾರಿ ಮೆಡಿಕಲ್ ಕಾಲೇಜಿಗೆ ಅನುದಾನ ಒದಗಿಸಲು ಮನವಿ ಸಲ್ಲಿಸಲು ಬಂದಿದ್ದ ಕರವೇ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಉಗಲವಾಟ ಗ್ರಾಮದಲ್ಲಿ ಬೃಹತ್ ಕೇರೂರು ಏತ ನೀರಾವರಿ ಯೋಜನೆಯ ಶಂಕುಸ್ಥಾಪನಾ ಸಮಾರಂಭಕ್ಕೆ ಆಗಮಿಸಿದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕಾರ್ಯಕ್ರಮ ಮುಗಿಸಿ ಮನೆಗೆ ತೆರಳುತ್ತಿದ್ದ ವೇಳೆಯಲ್ಲಿ ಬೂಟ್ ಪಾಲಿಶ್ ಮಾಡಲು ಮುಂದಾದ ಕರವೇ ಕಾರ್ಯಕರ್ತರ ಮತ್ತು ಪೊಲೀಸರ ನಡುವೆ ಮಾತಿನ ಚಕಮಕಿ ವಾಗ್ವಾದ ನಡೆಯಿತು. ಪೊಲೀಸರು ಕಾರ್ಯಕರ್ತನನ್ನ ವಶಕ್ಕೆ ಪಡೆದರು. ನಂತರ ಕರವೇ ಕಾರ್ಯಕರ್ತರು ಮಾಜಿ ಸಿಎಂ ಸಿದ್ದರಾಮಯ್ಯನವರಿಗೆ ಮನವಿ ಸಲ್ಲಿಸಿದರು. ಪ್ರತಿನಿಧಿ ಶಬೀರ್ ಬಿಜಾಪುರ, ಬಾಗಲಕೋಟೆ, S9 ಟಿವಿ. ಇದೀಗ ಒಂದು ಬ್ರೇಕ್ ಆದ್ಮೇಲೆ ವಾಪಸ್ ಬರ್ತೀವಿ, ಕಾಯ್ತಾ ಇರಿ. ಕಲ್ಯಾಣ ಟೆಕ್ಸ್ಟೈಲ್ಸ್ ಕಣ್ಮನ ತಣಿಸುವ ಅಂದದ ಬಟ್ಟೆಗಳು, ನಾರಿ ನಲಿಯುವ ಸೀರೆ ಭಂಡಾರವು ಕಲ್ಯಾಣ ಟೆಕ್ಸ್ಟೈಲ್ಸ್, ಕಲ್ಯಾಣ ಟೆಕ್ಸ್ಟೈಲ್ಸ್ ಎಲ್ಲಾ ಶುಭ ಸಮಾರಂಭಗಳಿಗೆ ಸೀರೆಗಳು, ರೆಡಿಮೇಡ್ ಬಟ್ಟೆಗಳು, ಭಾಂಡಿ, ಕಿಚನ್ ವೇರ್ ಹಾಗೂ ಫರ್ನಿಚರ್ಗಳಿಗಾಗಿ ಹಿಂದೆ ಭೇಟಿ ಕೊಡಿ ಕಲ್ಯಾಣ ಟೆಕ್ಸ್ಟೈಲ್ಸ್ ಗೋಕಾಕ್, ಘಟಪ್ರಭಾ ರೋಡ್, ಲೊರಸೂರು, ಗೋಕಾಕ್, ಬೆಳಗಾವಿ ಜಿಲ್ಲೆ. ಏನಾಶ ಅಂತ ಮುಖ ನೋಡಿದ್ರು ಕಮಲ್ ಹೂ ನಂಗೆ ಅಳ್ಳಿಬಿಟ್ಟದಲ್ಲ, ಫುಲ್ ಖುಷಿ ಆಗಿಬಿಟ್ಟಿ ರೀ. ಎಲ್ಲರಿಗೂ ಒಂದು ಖುಷಿ ವಿಚಾರ, ಇನ್ಮ್ಯಾಗ ಬೀಯಿಂಗ್ ಯುಕೆ ಕಾಮಿಡಿ ಕಾರ್ಟೂನ್ ಚಾನಲ್ ವಿಡಿಯೋಸ್ನ ಸಂಜೆ 6:30 ಪ್ರತಿದಿನ S9 ಟಿವಿ ಕನ್ನಡದಾಗ ಹಾಕ್ತಾರಂತ್ರಿ. ಅದಕ್ಕೆ ಎಷ್ಟು ಖುಷಿ ಆಗಿದೆ ಶಾಂತಕ್ಕ ನೀನು. ಹಂಗಾರ ಇನ್ನು ಪ್ರತಿದಿನ ಸಂಜೆ 6:30 S9 ಟಿವಿ ಕನ್ನಡದಾಗ ಉತ್ತರ ಕರ್ನಾಟಕ ಕಾಮಿಡಿ ಕಿಂಗ್ ಶಾಂತಕ್ಕ ನಿಂದ ಹಂಗಾರ. ಇನ್ಮ್ಯಾಗ ನಿಮ್ಮ ಪ್ರೀತಿಯ
ಚಾನಲ್ಗೆ ಸಪೋರ್ಟ್ ಮಾಡಿ. ಬರ್ತಿದೆ ಹೊಸ ಕಾರ್ಯಕ್ರಮ ಶಾಂತಕನ್ ಶೋ. ಇನ್ಮುಂದೆ ಪ್ರತಿದಿನ ಸಂಜೆ 6:30ಕ್ಕೆ ನಿಮ್ಮ S9 ಟಿವಿಯಲ್ಲಿ ಮಾತ್ರ. ಬ್ರೇಕ್ ಆದ್ಮೇಲೆ ಮತ್ತೆ ಸ್ವಾಗತ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಹುಬ್ಬಳ್ಳಿಯಲ್ಲಿ ನಡೆದ ಘಟನೆಗೆ ಸಂಬಂಧಪಟ್ಟಂತೆ ಎಲ್ಲ ಆಡಿಯೋ ವಿಡಿಯೋಗಳ ಸಮೇತ ಘಟನೆಗೆ ಸಂಬಂಧಿಸಿದವರನ್ನ ಬಂಧಿಸಿರುವುದಕ್ಕೆ ಅಮಾಯಕರ ಬಂಧನ ಅಂತ ಆರೋಪ ಮಾಡ್ತಾ ತುಷ್ಟೀಕರಣ ರಾಜಕಾರಣ ಮಾಡ್ತಿದ್ದಾರೆ ಅಂತ ಕಾನೂನು ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಧಾರವಾಡದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾತನಾಡಿದ್ದು, ಗಲಭೆಯ ಮಾಸ್ಟರ್ ಮೈಂಡ್ ಬೇರೆಯವರೆಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಸ್ಟರ್ ಮೈಂಡ್ ಮೊದಲು ಇವರೇ ಅಂತಿತ್ತು, ಇವರನ್ನ ಹಿಡಿದ ಮೇಲೆ ಬೇರೆಯವರು ಅಂತಿದ್ದಾರೆ. ಎಷ್ಟು ಮಾಸ್ಟರ್ ಮೈಂಡ್ ಇದಾವೇನೋ, ಎಷ್ಟು ಇದ್ರೂ ಹಿಡಿದು ತಂದು ಮೈಂಡ್ ಸರಿ ಮಾಡೋ ಕೆಲಸ ಪೊಲೀಸರು ಮಾಡ್ತಾರೆ. ಉಳಿದವರನ್ನ ಬಂಧಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ ಅವರು, ವಿಡಿಯೋ ಕ್ಲಿಪ್ಪಿಂಗ್ ಎಲ್ಲ ನೋಡಿ ಉಳಿದವರನ್ನ ಬಂಧಿಸಬೇಕಾಗುತ್ತೆ. ಪೊಲೀಸರು ಕಾನೂನು ತನ್ನ ಕೆಲಸ ಮಾಡ್ತಿದೆ. ತಪ್ಪಿತಸ್ಥರನ್ನ ಕುಮ್ಮಕ್ಕು ಕೊಟ್ಟವರನ್ನ ಹಿಡಿಯಲು ಸೂಚನೆ ಕೊಟ್ಟಿದ್ವಿ. ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಸೂಚನೆ ಕೊಟ್ಟಿದ್ವಿ. ಆ ಕೆಲಸ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಬಂಧಿತರಿಂದ ಬಾಂಗ್ಲಾ ಲಿಂಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಎಲ್ಲ ಆಯಾಮಗಳಲ್ಲಿಯೂ ತನಿಖೆ ನಡೀತಾ ಇದೆ. ಎಲ್ಲದಕ್ಕೂ ರಾಜಕೀಯ ನಾಯಕತ್ವ ಪ್ರತಿಕ್ರಿಯೆ ಕೊಡಬೇಕಿಲ್ಲ. ತನಿಖೆ ಸೂಕ್ತವಾಗಿ ನಡೆದಿದೆ ಅಂತ ನಡೆಯಲಿ. ಹುಬ್ಬಳ್ಳಿಯಲ್ಲಿ ಯುವಕನ ಸ್ಟೇಟಸ್ ಹಿಂದೆ ಬಿಜೆಪಿಯ ಕೈವಾಡದ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಹೇಳಿಕೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಾಗ್ದಾಳಿ ನಡೆಸಿದ್ದಾರೆ. ಮೊದಲು ಇವರಿದ್ದಾರೆ ಅಂತಿತ್ತು, ಇವ್ರನ್ನ ಹಿಡಿದ ಮೇಲೆ ಇನ್ನೊಬ್ಬರು ಮಾಸ್ಟರ್ ಮೈಂಡ್ ಅಂತ ಆಗ್ತದೆ. ಎಷ್ಟು ಮಾಸ್ಟರ್ ಮೈಂಡ್ ಎಲ್ಲ ಮಾಸ್ಟರ್ ಮೈಂಡನ್ನು ಹಿಡ್ಕೊಂಡ್ಬಂದು ಅವ್ರು ಸರಿಯಾಗಿ ಅವ್ರ ಮೈಂಡ್ ಸರಿ ಮಾಡುವಂಥ ಕೆಲಸವನ್ನು ಪೊಲೀಸರು ಮಾಡ್ತಾರೆ. 600 ಜನ ಇದ್ರು, ಇವತ್ತು ಅರೆಸ್ಟ್ ಆಗಿದ್ದು ಕೇವಲ 140 ಸಮಥಿಂಗ್ ಅಷ್ಟೇ ಆಗಿದೆ. ಇನ್ನೂ ಉಳಿದ ಜನರನ್ನ ಯಾಕೆ ಅರೆಸ್ಟ್ ಮಾಡ್ತಾರೆ? ಅಲ್ಲ, ಉಳಿದ ಜನರನ್ನ ವಿಡಿಯೋ ಕ್ಲಿಪ್ಪಿಂಗು ಮತ್ತು ಅವರು ವೇರ್ ಅಬೌಟ್ಸು ಎಲ್ಲ ನೋಡಿ ಮಾಡಬೇಕಾಗ್ತದೆ. ಪೊಲೀಸರು ತಮ್ಮ ಕೆಲಸ, ಕಾನೂನು ತಮ್ಮ ಕೆಲಸವನ್ನು ಮಾಡ್ತಾ ಇದೆ. ಎಲ್ಲದಕ್ಕೂ ನಾವು ಓವರಾಲ್ ನಾವು ಪೊಲೀಸರಿಗೆ ಮತ್ತು ಪೊಲೀಸ್ ಇಲಾಖೆಗಾಯಿತು, ಜಿಲ್ಲಾ ಆಡಳಿತಕ್ಕಾಯ್ತು ನಾವೇನು ಸೂಚನೆಯನ್ನು ಕೊಟ್ಟಿದ್ವಿ. ಇದರಲ್ಲಿ ಯಾರು ತಪ್ಪಿತಸ್ಥರಿದ್ದಾರೆ ಅವರನ್ನು ಮತ್ತು ಯಾರು ಇದಕ್ಕೆ ಒಂದು ರೀತಿ ಕುಮ್ಮಕ್ಕು ಕೊಟ್ಟು ಅಶಾಂತಿ ನಿರ್ಮಾಣ ಮಾಡೋ ಪ್ರಯತ್ನ ಮಾಡಿದ್ದಾರೆ ಅವ್ರನ್ನ ಹಿಡಿದು ಒಳಗೆ ಹಾಕಬೇಕು ಅನ್ನುವಂಥದ್ದನ್ನು ಹೇಳಿದ್ವಿ. ಆ ರೀತಿ ಕೆಲಸಗಳಾಗಿದೆ. ಆ ಕೆಲಸವನ್ನು ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಉಳಿದದ್ದು ಯಾರು ಈಗ ಅವ್ರನ್ನ ಹಿಡ್ಕೊಂಬಂದ ನಂತರ ಒಂದಕ್ಕೊಂದು ಲಿಂಕ್ ಕೆಲವು ಮಾಧ್ಯಮದಲ್ಲಿ ಇವತ್ತು ಬಂದಿದೆ, ಅವ್ರದ್ದು ಬಾಂಗ್ಲಾದೇಶ್ ಲಿಂಕ್ ಇದೆ ಅಂಥೇಳಿ. ಆ ಎಲ್ಲ ಆ್ಯಂಗಲ್ದಲ್ಲಿಯೂ ಸಾಕಷ್ಟು ಎನ್ಕ್ವೈರಿ ನಡೀತಾ ಇದೆ. ಎನ್ಕ್ವೈರಿ ಆಗೋ ತನಕ ಎಲ್ಲದಕ್ಕೂ ನನ್ನ ಪ್ರಕಾರ ಪೊಲಿಟಿಕಲ್ ಲೀಡರ್ಶಿಪ್ಪು ಎಲ್ಲದಕ್ಕೂ ರಿಪ್ಲೈ ಕೊಡಬೇಕು ಅಥವಾ ರಿಯಾಕ್ಷನ್ ಕೊಡಬೇಕು ಅಂತ ಅನ್ನೋದು ಅಲ್ಲ. ಈಗ ಲೆಟ್ ಎನ್ಕ್ವೈರಿ ಗೋ ಆನ್ ಪ್ರಾಪರ್ಲಿ. ಸರ್, ಈಗ ಇಷ್ಟೆಲ್ಲ ಇದ್ದಾಗ ಸಿದ್ದರಾಮಯ್ಯ ಯುವಕ ಏನು ಸ್ಟೇಟಸ್ ಇಟ್ಟಲ್ಲ, ಅದ್ರ ಹಿಂದೆ ಬಿಜೆಪಿ ಕೈವಾಡಿದೆ ಅಂತ ಆರೋಪಿದ್ದಾರೆ ದಾವಣಗೆರೆ. ನೋಡ್ರಿ, ಸಿದ್ದರಾಮಯ್ಯನವ್ರಿಗೆ ಈಗ ಅವರು ಮತ್ತು ಡಿ ಕೆ ಶಿವಕುಮಾರ್ ಮಧ್ಯೆ ಏನು ಅಂತರ್ಯುದ್ಧ ನಡೆದದ, ಮುಖ್ಯಮಂತ್ರಿ ಆಗ್ಬೇಕು ಇಬ್ಬರು ಅಂಥೇಳಿ. ಅದಕ್ಕಿಬ್ಬರು ಅಪೀಸ್ಮೆಂಟ್ದಲ್ಲಿ ಅವರೊಂದು ಕಾಂಪಿಟೇಷನ್ ಮಾಡ್ತಾಯಿದ್ದಾರೆ. ಸೊ ಅಷ್ಟೇ, ಅಪೀಸ್ಮೆಂಟ್ ಮೂಲಕ ಯಾರು ಹೆಚ್ಚು ಅಪೀಸ್ಮೆಂಟ್ ಮಾಡ್ತಾರೆ ಅವ್ರು ಮುಖ್ಯಮಂತ್ರಿ ಆಗ್ತೀನಿ ಅಂತ ತಿಳ್ಕೊಂಡಾರೆ. ದೇಶದೊಳಗೆ ಇದೇ ರೀತಿ ಅಪೀಸ್ಮೆಂಟ್ ಮಾಡಿ ಕಾಂಗ್ರೆಸ್ಸು 399 ಸ್ಥಾನಗಳಲ್ಲಿ ಯು ಪಿಯಲ್ಲಿ ಸ್ಪರ್ಧಿಸಿತ್ತು. ಅದರ 387ರಾಗ ಡಿಪಾಸಿಟ್ ಕಳ್ಕೊಂಡಾರೆ. 35-40 ವರ್ಷ ಆಡಳಿತ ಮಾಡಿದಂಥವ್ರು. ಆನಂತರ ಉತ್ತರಾಖಂಡದಲ್ಲಿ ಪರಿಸ್ಥಿತಿ ನೋಡಿರಿ, ನಮ್ಮ ಮಣಿಪುರದಲ್ಲಿ ಕೂಡ ಅದೇ ಸ್ಥಿತಿಯಾಗಿದೆ. ಗೋವಾದಲ್ಲಿ ಅತ್ಯಂತ ಹೀನಾಯವಾಗಿ ಸೋತಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ಪಾರ್ಟಿಗೆ ಏನಾದರೂ ಮಾಡಿ ಕರ್ನಾಟಕ ಉಳಿಸ್ಕೋಬೇಕು, ನಾ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಕಾಂಪಿಟೇಷನ್ದಲ್ಲಿ ತುಷ್ಟೀಕರಣದ ರಾಜಕಾರಣದ ಪರಾಕಾಷ್ಠೆ ಇದೆ. ಸರ್, ನುಗ್ಗಿಕೆರೆಗೆ ಇದಕ್ಕೆ ಸಂಬಂಧಪಟ್ಟಂಗೆ ಕೌಂಟರ್ ಕೇಸ್ ಆದ್ರೆ ಇದುವರೆಗೆ FIR ಆಗಿಲ್ಲ ಸರ್. ನಾನು ಚೆಕ್ ಮಾಡ್ತೇನೆ, ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಧಾರವಾಡದಲ್ಲಿ ಮಾತನಾಡಿದ ಜೋಶಿ, ಸಿದ್ದರಾಮಯ್ಯ ಡಿಕೆಶಿ ಮಧ್ಯೆ ಅಂತರ್ಯುದ್ಧ ನಡೀತಾ ಇದೆ. ಸಿಎಂ ಆಗಲು ಇಬ್ಬರಲ್ಲಿ ಪೈಪೋಟಿ ನಡೆದಿದೆ. ಇಬ್ಬರು ಓಲೈಕೆಯಲ್ಲೇ ಸ್ಪರ್ಧೆ ಮಾಡ್ತಿದ್ದಾರೆ. ಯಾರು ಹೆಚ್ಚು ಓಲೈಕೆ ಮಾಡ್ತಾರೆ ಅವರೇ ಸಿಎಂ ಅಂದುಕೊಂಡಿದ್ದಾರೆ. ದೇಶದಲ್ಲಿ ಓಲೈಕೆ ಮಾಡಿ ಕಾಂಗ್ರೆಸ್ ಡೆಪಾಸಿಟ್ ಕಳೆದುಕೊಳ್ಳುವ ಸ್ಥಿತಿಗೆ ಬಂದಿದೆ. ಯುಪಿಯಲ್ಲಿ 390 ಸ್ಥಾನದಲ್ಲಿ ಸ್ಪರ್ಧೆ ಮಾಡಿದ್ವಿ, 387ರಲ್ಲಿ ಡೆಪಾಸಿಟ್ ಕಳೆದುಕೊಂಡಿದ್ದಾರೆ. ಉತ್ತರಾಖಂಡ, ಮಣಿಪುರ, ಗೋವಾದಲ್ಲಿನ ಪರಿಸ್ಥಿತಿಯೂ ಹಾಗೆ ಆಗಿದೆ. ಹೀಗಾಗಿ ಕರ್ನಾಟಕದಲ್ಲಿ ಯಾದರೂ ಉಳಿಸಿಕೊಳ್ಬೇಕಿದೆ. ಅದಕ್ಕಾಗಿ ಸಿಎಂ ಆಗುವ ಸ್ಪರ್ಧೆಯಲ್ಲಿದ್ದಾರೆ. ಇದು ತುಷ್ಟೀಕರಣದ ರಾಜಕಾರಣದ ಪರಾಕಾಷ್ಠೆ ಅಂತ ಅವರು ಹೇಳಿದ್ದಾರೆ. ಕ್ಯಾಮರಾಮನ್ ರಾಘವೇಂದ್ರ ಜೊತೆ ವಿನಾಯಕ್ ಕಚ್ಚಿಗಾರ್, S9 ಟಿವಿ, ಧಾರವಾಡ. ಸಾರಿಗೆ ಸಂಸ್ಥೆ ಎಂದರೆ ಬರೀ ಜನಗಳಿಗೆ ಸೇವೆ ಕೊಡೋ ಉದ್ದೇಶ ಅಷ್ಟೇ ಅಲ್ಲ, ನೀತಿ, ನಿಯತ್ತು ಮತ್ತು ಬದ್ಧತೆಗೆ ಹೆಸರು ಎಂಬ ಹೆಗ್ಗಳಿಕೆಗೆ
ಈ ಕೆಳಗಿನ ಸಾರಿಗೆ ಸಿಬ್ಬಂದಿಗಳೇ ಸಾಕ್ಷಿಯಾಗಿದ್ದಾರೆ. ನವಲಗುಂದ ಹಾಗೂ ಧಾರವಾಡ ಮಾರ್ಗದ ಮೂಲಕ ಸಂಚರಿಸುವ ವಾಹನದಲ್ಲಿ ಸರಿಸುಮಾರು 60,000 ಹಣ ಹಾಗೂ ಇನ್ನಿತರೆ ಕಾಗದ ಪತ್ರಗಳು ಇದ್ದ ಬ್ಯಾಗ್ ಮರೆತು ಹೋದ ಪ್ರಯಾಣಿಕರಿಗೆ ಸಿಬ್ಬಂದಿಗಳಾದ ಚಾಲಕ ಎಂಜಿ ತಳವಾರ್ ಹಾಗೂ ನಿರ್ವಾಹಕರಾದ ರಾಮಚಂದ್ರಪ್ಪ ಬ್ಯಾಳಿ ಅವರು ಕರ್ಲವಾಡ ಗ್ರಾಮದ ಚಂದ್ರು ಕುಂದಗೋಳ ಅವರಿಗೆ ತಲುಪಿಸುವ ಮೂಲಕ ಧಾರವಾಡ ಜಿಲ್ಲೆಯ ನವಲಗುಂದ ಸಾರಿಗೆ ಘಟಕದ ಚಾಲಕ ನಿರ್ವಾಹಕರು ಮಾನವೀಯತೆ ಮೆರೆದಿದ್ದಾರೆ. ಈ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಪ್ರಯಾಣಿಕರಿಗೆ ಪ್ರಾಮಾಣಿಕತೆ ಮೆರೆದ ನವಲಗುಂದ ಸಾರಿಗೆ ಘಟಕದ ಚಾಲಕ ನಿರ್ವಾಹಕ. ಸಾರಿಗೆ ಸಂಸ್ಥೆ ಎಂದರೆ ಬರೀ ಜನಗಳಿಗೆ ಸೇವೆ ಕೊಡುವ ಉದ್ದೇಶ ಅಷ್ಟೇ ಅಲ್ಲ, ನೀತಿ, ನಿಯತ್ತು ಮತ್ತು ಬದ್ಧತೆಗೆ ಹೆಸರು ಎಂಬ ಹೆಗ್ಗಳಿಕೆಗೆ ಈ ಕೆಳಗಿನ ಸಾರಿಗೆ ಸಿಬ್ಬಂದಿಗಳೇ ಸಾಕ್ಷಿಯಾಗಿದ್ದಾರೆ. ನವಲಗುಂದ ಮತ್ತು ಧಾರವಾಡ ಮಾರ್ಗದ ಮೂಲಕ ಸಂಚರಿಸುವ KA 25F 3135 ವಾಹನದಲ್ಲಿ ಸರಿಸುಮಾರು 60,000 ಹಣ ಮತ್ತು ಇನ್ನಿತರ ಕಾಗದ ಪತ್ರಗಳು ಇದ್ದ ಬ್ಯಾಗ್ ಮರೆತು ಹೋದ ಪ್ರಯಾಣಿಕರಿಗೆ ಸಿಬ್ಬಂದಿಗಳಾದ ಚಾಲಕ ಎಂಜಿ ತಳವಾರ ಹಾಗೂ ನಿರ್ವಾಹಕರಾದ ರಾಮಚಂದ್ರಪ್ಪ ಬ್ಯಾಳಿ ಇವರು ಭದ್ರತಾ ಸಿಬ್ಬಂದಿಯವರಾದ DS ಚಲ್ಲಾರ್ ಅವರ ಮೂಲಕ ಹಾಗೂ ಘಟಕ ವ್ಯವಸ್ಥಾಪಕಿ ಮಹೇಶ್ವರಿಯವರ ಮುಖೇನ ಕರ್ಲವಾಡ ಗ್ರಾಮದ ಚಂದ್ರು ಕುಂದಗೋಳ ಇವರಿಗೆ ತಲುಪಿಸುವುದರ ಮೂಲಕ ಧಾರವಾಡ ಜಿಲ್ಲೆಯ ನವಲಗುಂದ ಸಾರಿಗೆ ಘಟಕದ ಚಾಲಕ ನಿರ್ವಾಹಕರು ಮಾನವೀಯತೆ ಮೆರೆದಿದ್ದಾರೆ. ಈ ಕಾರ್ಯಕ್ಕೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ. ವರದಿಗಾರ ಈರಪ್ಪ ಗುರಿಕಾರ್, S9 TV, ಅಣ್ಣಿಗೇರಿ. ರಾಯಚೂರಿನ RTPSಗೆ ಸಿಂಗರಣಿಯಿಂದ ಪ್ರತಿದಿನ 700 ಬರಬೇಕಿತ್ತು. ಅದನ್ನ 9ರಿಂದ 10ಕ್ಕೆ ಹೆಚ್ಚಳ ಮಾಡಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ ಮೇಲೆ ರಾಜ್ಯಕ್ಕೆ 2 ದೊಡ್ಡ ಕಲ್ಲಿದ್ದಲು ಗಣಿ ನೀಡಲಾಗಿದೆ ಅಂತ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ದೇಶದಲ್ಲಿ ಪ್ರತಿದಿನ 3.1 ಬಿಲಿಯನ್ ಯೂನಿಟ್ ಬೇಡಿಕೆ ಇತ್ತು. ಇದೀಗ ಈ ಬೇಡಿಕೆ 3.4 ಬಿಲಿಯನ್ ಯೂನಿಟ್ಗೆ ಹೆಚ್ಚಾಗಿದೆ. ರಷ್ಯಾದಿಂದ ಅನಿಲ ಪೂರೈಕೆ ನಿಂತಿರೋದ್ರಿಂದ ಎಲ್ಲದಕ್ಕೂ ಕಲ್ಲಿದ್ದಲ ಮೇಲೆ ಅವಲಂಬಿತವಾಗಬೇಕಾಗಿದೆ. ಹೀಗಾಗಿ ತಾತ್ಕಾಲಿಕ ವಿದ್ಯುತ್ ಕೊರತೆ ಎದುರಾಗಿದೆ ಅಂತ ಕೇಂದ್ರ ಸಚಿವರು ಸ್ಪಷ್ಟಪಡಿಸಿದ್ದಾರೆ. ವಿವಿಧ ರಸ್ತೆ ಅಭಿವೃದ್ಧಿಯ ಕಾಮಗಾರಿಗಳನ್ನು ಪೂರ್ಣಗೊಳಿಸಿ ಸಚಿವ ಪ್ರಹ್ಲಾದ್ ಜೋಶಿ. ಮಹತ್ವಾಕಾಂಕ್ಷೆ ಯೋಜನೆಯಡಿ ಜಿಲ್ಲೆಯಲ್ಲಿ ಅನುಷ್ಠಾನಗೊಳ್ಳುತ್ತಿರುವ ವಿವಿಧ ರಸ್ತೆ ಅಭಿವೃದ್ಧಿ ಯೋಜನೆಗಳ ಕಾಮಗಾರಿಗಳನ್ನು ಕಾಲಮಿತಿಯಲ್ಲಿ ಪೂರ್ಣಗೊಳಿಸಿ ಅಭಿವೃದ್ಧಿ ಸಾಧಿಸಬೇಕೆಂದು ಕೇಂದ್ರ ಸರ್ಕಾರದ ಸಂಸದೀಯ ವ್ಯವಹಾರಗಳು, ಕಲ್ಲಿದ್ದಲು ಮತ್ತು ಗಣಿ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ರಾಯಚೂರು ಜಿಲ್ಲೆಯಲ್ಲಿ ಶುಕ್ರವಾರದಂದು ನಗರದ ಕೃಷಿ ವಿಶ್ವವಿದ್ಯಾಲಯದ ಆಡಳಿತ ಭವನದಲ್ಲಿ ಮಹತ್ವಾಕಾಂಕ್ಷೆ ಜಿಲ್ಲೆಯ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, PMGSY ಯೋಜನೆಯಡಿಯಲ್ಲಿ ಕೈಗೊಂಡಿರುವ ರಸ್ತೆ ಕಾಮಗಾರಿಗಳನ್ನು ಅರ್ಧಂಬರ್ಧ ಮಾಡದೆ ಪೂರ್ಣ ಪ್ರಮಾಣದಲ್ಲಿ ಉತ್ತಮ ಗುಣಮಟ್ಟದಲ್ಲಿ ಕಾಮಗಾರಿಯನ್ನು ಮುಗಿಸಿ ಸಾರ್ವಜನಿಕರಿಗೆ ಓಡಾಟ ಮಾಡಲು ಅನುಕೂಲ ಮಾಡಬೇಕಾಗಿದೆ ಎಂದು ರಾಜ್ಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳಿಗೆ ನಿರ್ದೇಶನ ಮಾಡಿದರು. ಸರ್ಕಾರಿ ಆಸ್ಪತ್ರೆಯಲ್ಲಿ ಸ್ವಚ್ಛತೆ ಹಾಗೂ ನೈರ್ಮಲ್ಯ ಕಾಪಾಡಿಕೊಂಡು ಬಡ ರೋಗಿಗಳಿಗೆ ಉತ್ತಮ ಚಿಕಿತ್ಸೆ ನೀಡಬೇಕು ಎಂದು ಹೇಳಿದರು. ಬಸವರಾಜ್ ಹುನೂರು, S9 TV, ಲಿಂಗಸಗೂರು. ಬೈಲಹೊಂಗಲ ಪಟ್ಟಣದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಬೈಲಹೊಂಗಲ ತಾಲೂಕು ಅಧ್ಯಕ್ಷ ಮಡಿವಾಳಪ್ಪ ಹಿರೇಹೊಳಿ ನೇತೃತ್ವದಲ್ಲಿ ಅಬಕಾರಿ ಇನ್ಸ್ಪೆಕ್ಟರ್ಗೆ ಮನವಿ ಸಲ್ಲಿಸಿದ್ದಾರೆ. ತಾಲೂಕಿನಲ್ಲಿ ಅಕ್ರಮ ಮದ್ಯ ಮಾರಾಟ ಮಾಡ್ತಾ ಇರುವುದು ಕಂಡು ಬಂದಿದ್ದು, ಈ ಬಗ್ಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಅಬಕಾರಿ ಇನ್ಸ್ಪೆಕ್ಟರ್ ಬಸವರಾಜ ಮುಡಶಿ ಅವರಿಗೆ ಮನವಿ ಸಲ್ಲಿಸಿದ ತಾಲೂಕು ಅಧ್ಯಕ್ಷ ಮಡಿವಾಳಪ್ಪ ಹಿರೇಹೊಳಿ ಕೂಡ ಮಾತನಾಡಿದರು. ರೈತ ಸಂಘದಿಂದ ಬೈಲಹೊಂಗಲದಲ್ಲಿ ಅಬಕಾರಿ ಕಚೇರಿಗೆ ಮನವಿ. ಬೈಲಹೊಂಗಲ ಪಟ್ಟಣದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಬೈಲಹೊಂಗಲ ತಾಲೂಕು ಅಧ್ಯಕ್ಷ ಮಡಿವಾಳಪ್ಪ ಹಿರೇಹೊಳಿ ನೇತೃತ್ವದಲ್ಲಿ ಅಬಕಾರಿ ಇನ್ಸ್ಪೆಕ್ಟರ್ಗೆ ಮನವಿ ಸಲ್ಲಿಸಿದರು. ತಾಲೂಕಿನಲ್ಲಿ ಅಕ್ರಮ ಮದ್ಯ ಮಾರಾಟ ಮಾಡುತ್ತಿರುವುದು ಕಂಡುಬಂದಿದ್ದು, ಈ ಬಗ್ಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಅಬಕಾರಿ ಇನ್ಸ್ಪೆಕ್ಟರ್ ಬಸವರಾಜ ಮುಡಶಿ ಅವರಿಗೆ ಮನವಿ ಸಲ್ಲಿಸಿದ ತಾಲೂಕು ಅಧ್ಯಕ್ಷ ಮಡಿವಾಳಪ್ಪ ಹಿರೇಹೊಳಿ ಅವರು ಮಾಧ್ಯಮಗಳೊಂದಿಗೆ ಮಾತನಾಡಿ, ತಾಲೂಕಿನಲ್ಲಿ ಅಕ್ರಮ ಮದ್ಯ, ಸಾರಾಯಿ ಮಾರಾಟ ಯಾವುದೇ ಮುಲಾಜಿಲ್ಲದೆ ನಡೆಯುತ್ತಿದೆ. ತಾಲೂಕಿನ ಬಹುತೇಕ ಗ್ರಾಮಗಳಲ್ಲಿ ಈ ರೀತಿ ನಡೆದಿದ್ದು, ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಸಾರಾಯಿ ಮಾರಾಟ ಮಾಡುತ್ತಿರುವುದು ವಿಷಾದನೀಯ. ಇದರಿಂದಾಗಿ ಹಲವು ಕುಟುಂಬಗಳು ಬೀದಿಗೆ ಬಿದ್ದಿವೆ. ಕ್ಷುಲ್ಲಕ ಕಾರಣಕ್ಕೆ ತಂಟೆ ತಕರಾರು ನಡೆಯುತ್ತಿದೆ. ಕಾರಣ, ಅಕ್ರಮ ಸಾರಾಯಿ ಮಾರಾಟ ಬಂದ್ ಆಗದೇ ಇದ್ದಲ್ಲಿ ಅಬಕಾರಿ ಕಚೇರಿ ಎದುರು ಧರಣಿ ನಡೆಸುವುದಾಗಿ ತಿಳಿಸಿದರು. ನಮ್ಮ ಬೈಲಹೊಂಗಲ ತಾಲೂಕ್ಯಾದ್ಯಂತ ಸೆರೆ ಮಾರಾಟ ಹೆಚ್ಚಾಗೈತಿ. ಆದ ಕಾರಣ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇವತ್ತಿನವರೆಗೂ ಯಾವ ಕ್ರಮನೂ ತೆಗೆದುಕೊಂಡಿಲ್ಲ. ಇದಕ್ಕೆ ಹಲವಾರು ಸಾರಿ ಅವರಿಗೆ ಅಬಕಾರಿ ಅಧಿಕಾರಿಗಳಿಗೆ ಭೇಟಿ ನೀಡಿರೂ ಕೂಡ, ಸಾಕ್ಷಿ ಕೊಟ್ಟರೂ ಕೂಡ ಇವತ್ತಿನವರೆಗೂ ಅವ್ರ ಮೇಲೆ ಕ್ರಮ ಕೈಗೊಂಡಿಲ್ಲ. ಆದ ಕಾರಣ ಇವತ್ತು ಸೆರೆ ಮಾರವ ದೊಡ್ಡ ದೊಡ್ಡ ಬೀಡಿಂಗ್ ಕಟ್ಟಿದಾನು, ಸೆರೆ ಕುಡಿಯವ ಬೀಡಿಂಗ ತೆಳಗೆ ಬಿದ್ದು ಒಳ್ಳೆಯಾಡತಾನು. ಅದಕ್ಕೆ ಸೆರೆ ಮಾಡೋರನ್ನ ಸ್ವಲ್ಪ ತಕ್ಷಣ ಕ್ರಮ ಕೈಗೊಂಡ ಕಾನೂನು ಚೌಕಟ್ಟೊಳಗೆ ಅವ್ರಿಗೆ ಏನು ಶಿಕ್ಷೆ ಆಗಬೇಕು. ಯಾಕಂದ್ರೆ ಇದರಿಂದ ಸಾರ್ವಜನಿಕರು ಹಾಳಾಗತ್ತಾರು, ಬಡ ಕುಟುಂಬಗಳು ಸಮ ಇವತ್ತು ಬೀದಿ ಪಾಲಾಗಿದ್ದಾವೆ. ಅದಕ್ಕೆಲ್ಲ ಹೊಣೆ ಅಬಕಾರಿ ಅಧಿಕಾರಿಗಳು ಅಂತೇಳಿ ಈ ಮೂಲಕ ನಾವು ಹೇಳ್ತಾನೆ. ಯಾಕಂದ್ರೆ ಬಡವ್ರಿಗೆ ಇವರು ಯಾವುದೇ ರೀತಿ ಸಹಕಾರ ಇವ್ರಿಗಿಲ್ಲ. ಯಾಕಂದ್ರೆ ಸೆರೆ ಮಾರಾಟ ಅವ್ರು ತಿಂಗಳ ಏನೋ ಬರ್ತಿರ್ಬೋದು, ಅದಕ್ಕೆ ಇವ್ರು ಸುಮ್ಮ ಆಗತ್ತಾರು.
ಯಾಕಂದ್ರೆ ಮಾರಾಕ ಇವ್ರಿಗೆ ಬರಲಿಲ್ಲ ಅಂದ್ರೆ ಅವ್ರ ಮೇಲೆ ಕ್ರಮ ಕೈಗೊಳ್ತಿದ್ರು. ಇಟ್ಟು ತಾಳಿಗೆ ನಾವು ಹೇಳೋದೇನು ಅವ್ರಿಗೆ ಅವಶ್ಯಕತೆ ಇರಾಕಿಲ್ಲ. ಅದಕ್ಕೆ ತಕ್ಷಣ ಇವ್ರ ಮೇಲೆ ಕ್ರಮ ಕೈಗೊಳ್ಳದೆ ಹೋದ್ರೆ ಮುಂದೆ ಬರೋ ದಿನಮಾನದೊಳಗೆ ಇವ್ರಿಗೊಂದು ತಕ್ಕ ಪಾಠ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಬೈಲಹೊಂಗಲ ತಾಲೂಕ್ಯಾದ್ಯಂತ ಇವರಿಗೆ ಪ್ರತಿಫಲವನ್ನು ಕೊಡಬೇಕಾಗ್ತದೆ. ಅದಕ್ಕೆ ಇದನ್ನು ನಮ್ಮ ಕೆಲವೇ ದಿನಗಳಲ್ಲಿ ಇವರಿಗೆ ಸ್ಪಂದನೆ ಮಾಡಿ ಬಡವರಿಗೆ ಆಗುತ್ತಿರುವಂಥ ಅನ್ಯಾಯವನ್ನು ಅಧಿಕಾರಿಯವರು ಇದಕ್ಕೆ ಸಂಬಂಧಪಟ್ಟ ತಕ್ಷಣ ಅವ್ರ ಮೇಲೆ ಕ್ರಮ ಕೈಗೊಂಡ ಇದನ್ನೆಲ್ಲ ಸಂಪೂರ್ಣ ನಮ್ಮ ಬೈಲಹೊಂಗಲಾದ್ಯಂತ ಸೀರೆ ಮಾರಾಟವನ್ನು ಮುಚ್ಚಬೇಕಂತೇಳಿ ನಾವು ಈ ಮೂಲಕ ಹೇಳ್ತೇನೆ. ಈ ಸಂದರ್ಭದಲ್ಲಿ ತಾಲೂಕು ಕಾರ್ಯದರ್ಶಿ ಶಿವಜೋಳದ, ಸಂಚಾಲಕರಾದ ಮಂಜುನಾಥ್ ಹಿತ್ತಲಮನಿ, ಆನಂದ್ ಹೊಸಮನಿ ಇದ್ದರು. ವರದಿಗಾರ ಈಶ್ವರ್ ಶಿಲ್ಲೆದಾರ. ಸಾಮಾಜಿಕ ಸಮಸ್ಯೆಗಳನ್ನು ಬಿಂಬಿಸುವ ಸಿನಿಮಾಗಳನ್ನೇ ಹೆಚ್ಚಾಗಿ ತೆರೆಗೆ ತಂದು ಖ್ಯಾತಿ ಪಡೆದಿರುವ ನಿರ್ದೇಶಕ ನೀನಾಸಂ ಮಂಜು ಈ ಬಾರಿ ಮತ್ತೊಂದು ಸಾಮಾಜಿಕ ಸಂದೇಶ ಸಾರುವ ಚಿತ್ರವನ್ನ ತೆರೆಗೆ ತಂದಿದ್ದಾರೆ. ಕಾಡಿನ ಮಧ್ಯೆ ನೋವಿನಲ್ಲಿ ನೊಂದು ದುಃಖದಲ್ಲಿ ಮುಳುಗಿರುವ ಬಡವರ ನೋವಿನ ಕಥೆಯನ್ನ ಬೆಳ್ಳಿ ತೆರೆಯಲ್ಲಿ ಬಿಂಬಿಸಿದ್ದಾರೆ. ನಮ್ಮ ರಾಜ್ಯದ ಕಾಡುಗಳಲ್ಲಿ ಕೇಳಿ ಬರ್ತಾ ಇರೋ ಅಸಹಾಯಕರ ಕೂಗನ್ನ ಎಲ್ಲರಿಗೂ ಮುಟ್ಟಿಸುವ ಪ್ರಯತ್ನ ಮಾಡಿದ್ದಾರೆ. ಈ ಬಗ್ಗೆ ಒಂದು ವಿಶೇಷ ವರದಿ ಇಲ್ಲಿದೆ ನೋಡಿ. 50 ದಿನ ಯಶಸ್ವಿಯಾಗಿ ಪೂರೈಸಿದೆ ನೀನಾಸಂ ಮಂಜು ನಿರ್ದೇಶನದ ಕನ್ನೇರಿ ಸಿನಿಮಾ. ಸಾಮಾಜಿಕ ಸಮಸ್ಯೆಗಳನ್ನು ಬಿಂಬಿಸುವ ಸಿನಿಮಾಗಳನ್ನು ಹೆಚ್ಚಾಗಿ ತೆರೆಗೆ ತಂದು ಖ್ಯಾತಿ ಪಡೆದಿರುವ ನಿರ್ದೇಶಕ ನೀನಾಸಂ ಮಂಜು ಈ ಬಾರಿ ಮತ್ತೊಂದು ಸಾಮಾಜಿಕ ಸಂದೇಶ ಸಾರುವ ಚಿತ್ರವನ್ನು ತೆರೆಗೆ ತಂದಿದ್ದಾರೆ. ಕಾಡಿನ ಮಧ್ಯೆ ನೋವಿನಲ್ಲಿ ನೊಂದು ದುಃಖದಲ್ಲಿ ಮುಳುಗಿರುವ ಬಡವರ ನೋವಿನ ಕಥೆಯನ್ನು ಬೆಳ್ಳಿ ತೆರೆಯಲ್ಲಿ ಬಿಂಬಿಸಿದ್ದಾರೆ. ನಮ್ಮ ರಾಜ್ಯದ ಕಾಡುಗಳಲ್ಲಿ ಕೇಳಿಬರುತ್ತಿರುವ ಅಸಹಾಯಕ ಕೂಗನ್ನು ಎಲ್ಲರಿಗೂ ಮುಟ್ಟಿಸುವ ಪ್ರಯತ್ನ ಮಾಡಿದ್ದಾರೆ. ಕನ್ನೇರಿ ಅಡಿಬರಹದಲ್ಲಿ ಕಾಡಿನ ವಸಂತಗಳು ಎಂದಿದೆ. ಇದನ್ನು ನೋಡಿದರೆ ಕಾಡಿನ ಒಡಲಲ್ಲಿ ಬದುಕು ಕಟ್ಟಿಕೊಂಡಿರುವ ಬುಡಕಟ್ಟು ಜನಾಂಗದ ಬದುಕಿನ ಚಿತ್ರಿತವಾಗಿದೆ. ಇನ್ನು ಈ ಚಿತ್ರವು ಯಶಸ್ವಿಯಾಗಿ 50 ದಿನ ಪೂರೈಸಿದ ಕಾರಣ ರಾಯಭಾಗ ಪಟ್ಟಣದ ದತ್ತಚಿತ್ರ ಮಂದಿರದಲ್ಲಿ ಸಂಭ್ರಮಾಚರಣೆ ನಡೆಯಿತು. ಇದೇ ವೇಳೆ ಚಿತ್ರ ನೋಡಿದ ಜನರು ತಮ್ಮ ಅಭಿಪ್ರಾಯವನ್ನು ನಮ್ಮೊಂದಿಗೆ ಹಂಚಿಕೊಂಡರು. ಯಾಕಂತಂದ್ರೆ ಇದು ಭಾಳ ಟೈಮ್ ಆಗಿದೆ, ಮುಂದಿನ ಪಿಕ್ಚರ್ ಓಡಬೇಕು. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಬಂದಂಥ ನನ್ನ ಆತ್ಮೀಯ ಬಳಗ ಸ್ನೇಹಿತರಿಗೆ ಹಾಗೂ ಬೆಂಗಳೂರಿನ ಬಂದಂಥ ಕಲಾತಂಡಕ್ಕೆ ಆತ್ಮೀಯ ನಮ್ಮ ಪ್ರೆಸ್ ಮೀಟ್ ಒಳಗೆ ಬಂದಂಥ ಎಲ್ಲ ಸಹೋದರರಿಗೆ ಹಾಗೂ ಟಿವಿ ಮಾಧ್ಯಮದವರಿಗೆ, ಪತ್ರಿಕಾ ಮಿತ್ರರಿಗೆ, ಪೊಲೀಸ್ ಸಿಬ್ಬಂದಿಯವರಿಗೆ ಎಲ್ಲರಿಗೂ ಮತ್ತು ಈ ನನ್ನ ಆತ್ಮೀಯ ಸಹೋದರ ಜೆ ಡಿ ಸರ್ಕಾರವರಿಗೆ ಹಾಗೂ ನಮ್ಮ ಈಗ ಬಂದಂಥ ನಮ್ಮ ವಕೀಲರು, ನಮ್ಮ ಹಿರಿಯರಾದಂಥ ಶಿರ್ಗಾಂವ್ ವಕೀಲ್ ಸರ್ ಅವರಿಗೆ ಹಾಗೂ ನಮ್ಮ ಹಿರಿಯ ಯುವ ನಾಯಕರಾದಂಥ ನಮ್ಮ ದುರ್ಗೌಡ ಅವರಿಗೆ ಕೊಂಚ ತಡವಾಗಿದೆ, ಅದಕ್ಕೆ ಕ್ಷಮೆ ಕೇಳುತ್ತಾ ನಮ್ಮ ಪತ್ರಿಕಾಗೋಷ್ಠಿಯನ್ನು ಪ್ರಾರಂಭಿಸ್ತೀವಿ. ಮೊದಲಿಗೆ ನಮ್ಮ ಪತ್ರಿಕಾ ಸಹೋದರರಿಗೆ ಪತ್ರಿಕಾಗೋಷ್ಠಿಯನ್ನು ಪ್ರಾರಂಭಿಸ್ತೀವಿ. ಇಲ್ಲಿ ಬಂದಿರುವಂತಹ ಕನ್ನೇರಿ ಸಿನಿಮಾಕ್ಕೆ ಬೆಂಬಲವಾಗಿ ನಿಂತಹ ಇಲ್ಲಿಯ ಸಿನಿ ರಸಿಕರಿಗೆ, ಇಲ್ಲಿಯ ಜನತೆಗೆ, ಇದರ ರೂವಾರಿ ನಾಯಕವಾಡಿ ಸರ್, ಅರ್ಜುನ್ ನಾಯಕವಾಡಿ ಸರ್ಗೆ, ಅವರ ಬಂಧುಗಳ ಅಭಿಮಾನಿಗಳ ಹಾಗೂ ಇದಕ್ಕೆ ನೆರವಾದ ಸತೀಶ್ ಜಾರಕಿಹೊಳಿ ಸರ್ ಅವರಿಗೆ, ಎಲ್ಲರಿಗೂ ಮುಖ್ಯವಾಗಿ ನಮ್ಮ ಸಿನಿಮಾಗೆ ಥಿಯೇಟರ್ನ ಕೊಟ್ಟು ಸಹಕರಿಸಿ ಅದನ್ನು ಇಟ್ಕೊಂಡು ಪಾಲಿಸಿದಂತಹ ಮೊದಲ ಇಟ್ಕೊಂಡು ಸಿನಿಮಾನ ಪಾಲಿಸಿದಂತಹ ನಮ್ಮ ಸರ್ ಅವರಿಗೆ ನಮ್ಮ ಅನುದಾನ ನಮಸ್ಕಾರಗಳು. ಹಾಗೆ ಇಲ್ಲಿ ನಮ್ಮ ಕಡೆಗೆ ಹೋಗ್ಬಿಟ್ಟು ನಮ್ಮ ಮಾಧ್ಯಮಗಳಿಗೆ ಓದುತ್ತಿರುವಂತಹ ಮಾಧ್ಯಮ ಮಿತ್ರರಿಗೆ, ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು. ಇವತ್ತಿಗೆ ಕನ್ನೇರಿ ಸಿನಿಮಾ 50 ದಿನಗಳ ಪ್ರದರ್ಶನವನ್ನು ಕಾಣ್ತಾ ಇದೆ. ಇವತ್ತಿಗೆ 50 ದಿನಗಳು ಆಗ್ತಾ ಇದೆ. ಇದಕ್ಕೆ ಈಗೇನು ಹೇಳಿದೆ ಎಲ್ಲರೂ ಕಾರಣಗಳು. ಇಷ್ಟು ದೊಡ್ಡ ಅಂದರೆ ಸಮುದ್ರದ ಅಲ್ಲಿಯಷ್ಟು ದೊಡ್ಡದಾಗಿ ಬೀಸುತ್ತಾ ಸಿನಿಮಾದ ಬೆಳೆದಾಗಿದೆ. ಈ ಸಂದರ್ಭದಲ್ಲಿ ಚಿತ್ರದ ನಟಿಯಾದ ಅರ್ಪಣಾ ಮಧುಸೂದನ, ಬಾಲನಟ ಮಾಸ್ಟರ್ ಹೇಮಂತ್ ಗೌಡ, ಕಾಂಗ್ರೆಸ್ ಪಕ್ಷದ ಬೆಳಗಾವಿ ಜಿಲ್ಲೆಯ ಒಬಿಸಿ ಘಟಕದ ಅಧ್ಯಕ್ಷರಾದ ಅರ್ಜುನ್ ಕಂಕಣವಾಡಿ, ದತ್ತ ಚಿತ್ರಮಂದಿರದ ಮಾಲೀಕರಾದ ಜಯದೀಪ್ ದೇಸಾಯಿ, ನಿರ್ಮಾಪಕರಾದ ಕೆಎಸ್ ಚಂದ್ರಶೇಖರ್, ಕೆ ಮಧು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಯಲ್ಲಪ್ಪ ಮವನೂರ, S9 ಟಿವಿ, ರಾಯಭಾಗ. ಇವಿಷ್ಟು ಹೊತ್ತಿನ ಮತ್ತು ಇಂದಿನ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ S9 ಟಿವಿ. ಸುದ್ದಿ ನಿಮ್ಮಿಂದ, ಸದ್ದು ನಮ್ಮಿಂದ. ಏನಾಶ ಅಂತ ಮುಖ ನೋಡಿದ್ರು ಕಮಲ್ ಹೂನಂಗ ಅಳ್ಳಿಬಿಟ್ಟದಲ್ಲ, ಫುಲ್ ಖುಷಿ ಆಗಿಬಿಟ್ಟಿ ರೀ. ಎಲ್ಲರಿಗೂ ಒಂದು ಖುಷಿ ವಿಚಾರ. ಇನ್ಮ್ಯಾಗ ಬೀಯಿಂಗ್ ಯುಕೆ ಕಾಮಿಡಿ ಕಾರ್ಟೂನ್ ಚಾನಲ್ ವಿಡಿಯೋಸ್ನ ಸಂಜೆ 6:30ಕ್ಕೆ ಪ್ರತಿದಿನ S9 ಟಿವಿ ಕನ್ನಡದಾಗ ಹಾಕ್ತಾರಂತ್ರಿ.
ಅದಕ್ಕೆ ಎಷ್ಟು ಖುಷಿ ಆಗಿದೆ ಶಾಂತಕ್ಕ ನೀನು. ಹಂಗಾರ ಇನ್ನು ಪ್ರತಿದಿನ ಸಂಜೆ 6:30ಕ್ಕೆ S9 TV ಕನ್ನಡದಾಗ ಉತ್ತರ ಕರ್ನಾಟಕ ಕಾಮಿಡಿ ಕಿಂಗ್ ಶಾಂತಕ್ಕ ನಿಂದ ಹವ. ಹಂಗಾರ ಇನ್ಮ್ಯಾಗ ನಿಮ್ಮ ಪ್ರೀತಿಯ ಶಾಂತಕ್ಕನ ಕಾಮಿಡಿ ವಿಡಿಯೋಸ್ಗಳು ಎಲ್ಲವೂ ಸಂಜೆ 6:30ಕ್ಕೆ S9 TV ಕನ್ನಡದಾಗ ಪ್ರತಿದಿನ ಸಂಜೆ 6:30ಕ್ಕೆ ಬರ್ತಾವು. ದಯವಿಟ್ಟು ನೋಡ್ರಿ, ಸಪೋರ್ಟ್ ಮಾಡ್ರಿ. ಬರ್ತಿದೆ ಹೊಸ ಕಾರ್ಯಕ್ರಮ ಶಾಂತಕ್ಕನ್ ಶೋ. ಇನ್ಮುಂದೆ ಪ್ರತಿದಿನ ಸಂಜೆ 6:30ಕ್ಕೆ ನಿಮ್ಮ S9 ಟಿವಿಯಲ್ಲಿ ಮಾತ್ರ.